ಚಿಕ್ಕಮ್ಮ, ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ. ನಿಮ್ಮ ಹತ್ರ ಇಂಥ ಬುದ್ಧಿ ಐತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡಿ. ಏನು ಕವಿತಾ, ಯಾಕೆ, ಏನಾಯಿತು, ಯಾಕೆ ನೀವು ಮಾತಾಡಿರೋದು ಕೇಳಿಸ್ತಾ ಆಯ್ತೋ ಇಲ್ವೋ? ಕೇಳಿಸ್ತಾ ಐತೆ ತಾನೇ? ಅಲ್ಲೋಡಿ, ನೀವು ಯಾಕೆ ಹಿಂಗೆ ಮಾಡಿದ್ರಿ ಚಿಕ್ಕಮ್ಮ ನೀವು? ಮುಂದೆ ಒಳ್ಳೆಯವ್ರ ಥರ ಮಾತಾಡ್ತೀರಾ, ಮನಸ್ಸಲ್ಲಿ ಎಷ್ಟು ಕೆಟ್ಕಿಟ್ಕೊಂಡಿದ್ದೀರಾ. ನಮ್ಮ ಅಣ್ಣರ್ದಿಬ್ರದ್ದು ಮದುವೆ ಆಗಬಾರ್ದು ಅಂತ ಹೇಳಿ ನೀವು ಕಾಯ್ತಾ ಇದ್ರಾ? ಹ್ಞೂ, ಮತ್ತೆ ಅವರು ಕಾಯ್ತಿದ್ರು. ನಿಮ್ಮ ಅಣ್ಣ ಇರ್ದಿಬ್ರಳ್ದು ಮದುವೆ ಆಗಬಾರ್ದು ಅಂತ ಹೇಳಿ ಕವಿತಕಯ್ಯ ಅವರು ಕಾಯ್ತಿದ್ರು. ನಿನ್ಗೂ ಇವಾಗ ಏನೋ ಆಸ್ತಿ ಸಿಗಬಾರ್ದು, ಎಲ್ಲ ನನಗೆ ಸಿಗಬೇಕು ಅಂತೇಳಿ ತುಂಬ ಆಸೆ ಆಗೈತೆ. ಕಮಲ ಅತ್ತೆ. ಅಯ್ಯೋ ಇಲ್ಲ ಕವಿತಾ, ಇಲ್ಲ. ಅದು ಏನಂದರೆ ನಾನು ಹೇಳೋದು ಕೇಳು. ನಾನು ಹೇಳ್ದೆ ತಾನೇ ನಿನ್ನ ಹತ್ರ. ಆವತ್ತು ನನಗೇನೋ ತುಂಬ ಸಿಟ್ಟು ಬಂದಿತ್ತು ನಿಮ್ಮ ಅಣ್ಣರ ಮೇಲೆ. ಆವಾಗ ಸಿಟ್ಟು ಬಂದಾಗ ನಾನು ಈ ಥರ ಮಾತಾಡಿದ್ದು ನಿಜ, ಮಾತಾಡಿಲ್ಲ ಅಂತ ಅಲ್ಲ. ನನಗೆ ಆಸೆ ಇಲ್ಲ ನಿಮ್ಮ ಅಣ್ಣರ ಮೇಲೆ ಅಂತ ಏನಿಲ್ಲ, ನನಗೆ ತುಂಬಾ ಆಸೆ. ಅವತ್ತೇನಂತಂದರೆ ನಾನು ಬಿದ್ದು ಸೊಂಟ ನೋವಾಗ್ಬಿಟ್ಟಿತ್ತು. ನಾನು ಅವತ್ತು ಬೀಗ ಕಳೆದಿದ್ದೆ, ಬೀಗ ಹುಡ್ಕೋದಕ್ಕೋಗಿ ಬಸ್ಲಲ್ಲಿ ಬಿದ್ದುಬಿಟ್ಟಿದ್ದೆ. ಆವಾಗ ನಿಮ್ಮ ಅಣ್ಣವ್ರು ಯಾರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ. ಅದಕ್ಕೆ ಸಿಟ್ಟಲ್ಲಿ, ಈಗ ಸಿಟ್ಟಲ್ಲಾಗ್ಲಿ ಯಾರೇ ಆಗಲೇಳು, ಎತ್ತು ತಾಯಿನೇನೆ ಹೆಂಗೆ ಬೇಕಾದ್ರೂ ಬೈತಾರೆ ಸಿಟ್ಟಲ್ಲಿ. ಮಕ್ಕಳು ಏನಾದರೂ ಹೇಳೋಂಗೆ ಕೇಳಲಿಲ್ಲ ಅಂದರೆ ಇಂಥ ಮಕ್ಕಳು ಯಾಕಪ್ಪ ಬೇಕು ಅಂತೇಳಿ ಬೈತಾರೆ. ಹಂಗೆ ನಿಮ್ಮ ಅಣ್ಣರು ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ. ನನಗೆ ಅದಕ್ಕೆ ಸಿಟ್ಟು ಬಂತು, ಇವರಿಬ್ರದ್ದು ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂತ ಹೇಳಿ ಮಾತಾಡಿದೆ. ಅದನ್ನೇ ಇವಳು ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಇವರು ಸಿಟ್ಟು ಬಂದಾಗ ಮಾತಾಡಿಲ್ಲ, ಇವ್ರ ಮನಸ್ಸಲ್ಲಿ ಇರೋದೇ ಅದು ಕವಿತಕ್ಕ. ನೀವು ಇವ್ರನ್ನೇನೇ ಅಂದ್ರೆ ನಂಬೇಡಿ. ಇಲ್ಲ ಕಣಮ್ಮ, ನನ್ನ ಮನಸ್ಸಲ್ಲಿ ಹಂಗಿದ್ದಿದ್ರೆ ನಾನು ನಿಮ್ಮನ್ನು ಯಾಕೆ ನೋಡ್ಕೊಳ್ತಿದ್ದೆ? ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಈ ಮನೆ ಹೆಣ್ಮಗಳು ಬಂದೋಗ್ಲಿ ಅಂತ ಹೇಳಿ ನಾನು ನಿನ್ನ ಕರ್ಕೊಂಬರೋದಕ್ಕೆ ನಾನೇ ಆಗಿ ನಾನು ಬಂದೆ. ಈ ಮನೆ ಹೆಣ್ಮಗಳು ಬರಬೇಕು ಅಂತ ಹೇಳಿ. ಇವರು ನೀನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂತಿಲ್ಲ. ಇವ್ರು ಚಿಕ್ಕಮ್ಮನ ಮಾತು ಕೇಳ್ಕೊಂಡು ಚೆನ್ನಾಗಿದ್ದಾಳಲ್ಲ ಇವಳು ಅಂತ ಹೇಳಿ ನಮ್ಮಿಬ್ರು ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಇವರಿಬ್ರು. ಇವರಿಬ್ರು ಒಳ್ಳೆಯವರಲ್ಲ ಕಣೆ, ಏನೇ ಅಂದ್ರೂ ನಂಬೇಡ. ನೋಡು, ಹಿಂಗೆ ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹಂಗೆ ಹೇಳ್ತಾರೆ. ನಿಮ್ಮ ಅಪ್ಪನ ಹತ್ರ ಇದನ್ನು ತೋರಿಸೆ, ಮತ್ತೆ ನಾನು ನಿಮ್ಮ ಅಪ್ಪ ಇನ್ನೂ ದೂರ ಮಾಡಿದ್ದಿವರು. ಸುಮ್ಮನೆ ಚಿಕ್ಕಮ್ಮ, ನಾನೇನು ಅಂದ್ಕೊಂಡಿದ್ದೆ ನಿಮ್ಮನ್ನ. ನಮ್ಮ ಚಿಕ್ಕಮ್ಮ ತುಂಬ ಒಳ್ಳೆಯವರು. ಇವತ್ತು ನಮ್ಮಮ್ಮ ಇಲ್ಲಾಂದ್ರೆ ಎಷ್ಟು ಚೆನ್ನಾಗೆ ಅವರು ನಮಗೆ ನೋಡಿಕೊಂಡ್ರು ಅಂತ ಹೇಳಿ ನಾನು ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಯಪ್ಪ, ನಮ್ಮ ಚಿಕ್ಕಮ್ಮ ಇಂಥವ್ರ ಮನಸ್ಸಲ್ಲಿ ಸಾವಿರ ಕೆಟ್ಟಿಟ್ಕೊಂಡು ಮುಂದೆ ಒಳ್ಳೆಯವ್ರ ಥರ ಮಾತಾಡ್ತಿದ್ರಾ ಅಂತ ಅನಿಸುತ್ತೆ. ಇಲ್ಲ ಕಣೆ, ದೇವ್ರ ಆಣೆಗೂ ಇಲ್ಲ, ನಮ್ಮ ಮನೆ ದೇವ್ರ ಆಣೆಗೂ ಇಲ್ಲ ಕಣೆ. ಯಾವ ದೇವ್ರ ಮೇಲೆ ಆಣೆ ಮಾಡ್ಬೇಕು ಹೇಳು? ಪ್ರಮಾಣ ಮಾಡ್ತೀನಿ. ನಾನು ಮಾತ್ರ ಆ ಥರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಕಣೆ. ನನ್ನ ಮಕ್ಕಳಂತಲೇ ನೋಡ್ಕೊಂಡಿದ್ದೀನಿ. ನನಗೆ ಮಕ್ಕಳಾಗಿದ್ರು ಪರವಾಗಿಲ್ಲ, ಮಕ್ಕಳಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಆಗಬೇಕು, ಅವ್ರಿಗೆ ಮದುವೆ ಆಗಬೇಕು ಅಂತ ನಾನು ತುಂಬ ಆಸೆಗಿದ್ದೆ. ಅದು ಸುಮ್ಮನೆ ನಾನು ಸಿಟ್ಟಲ್ಲಿ ಮಾತಾಡಿರೋದು ಅಷ್ಟೇ. ನಾನು ಈಗ ಸಿಟ್ಟಲ್ಲಿ ಮಾತಾಡ್ತೀನಿ. ನನ್ನ ಮನಸ್ಸಲ್ಲಿ ಒಳ್ಳೆಯದೇ ಕಣೆ ಇರೋದು, ದೇವ್ರ ಆಣೆಗೂ ಒಳ್ಳೆಯದೇ ಇರೋದು, ನನ್ನ ಆಣೆಗೂ ಒಳ್ಳೆಯದೇ ಕಣಮ್ಮ ಇರೋದು. ಇದಕ್ಕೇನು ಹೇಳ್ತೀಯೇ? ನಮ್ಮ ಚಿಕ್ಕಮ್ಮ ದೇವ್ರಾಣೆಗೂ ನಾನು ಆ ಥರ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ಇದರಲ್ಲಿ ಯಾರು ನಂಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೊಂದು ಹೇಳ್ತಾ ಇದ್ದೀರಾ, ನಮ್ಮ ಚಿಕ್ಕಮ್ಮ ಒಂದು ಹೇಳ್ತಾ ಇದ್ದೆ. ಇಲ್ಲ ಇವಳೆ ಕವಿತಾ, ನಂಬೇಡ ಅವ್ರು ಹೇಳೋದ. ಅವ್ರನ್ನ ಯಾವುದೇ ಕಾರಣಕ್ಕೂ ನೀನು ಅವರಿಬ್ರನ್ನ ನಂಬೇಡ. ಅವರು ನಾವಿಬ್ರು ಜಗಳ ಆಡ್ಕೊಂಡು ದೂರ ಆಗಲಿ ಅಂತೇಳಿ ಹಿಂಗೆ ಮಾಡ್ತಾ ಇದ್ದಾರೆ. ಇಲ್ಲ ಕಣಮ್ಮ, ದೇವ್ರಾಣೆಗೂ ಬೇಕಾದರೆ ಪ್ರಮಾಣ ಮಾಡ್ತೀನಿ ನಾನು. ಅಲ್ಲಡು ರೊಚ್ಚಕಯ್ಯ, ಅಲ್ಲಡು ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾ ಐತೆ. ಅಲ್ಲೋಡು, ಅವ ಅತ್ತೆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಅಂತೈತೆ. ನೀನು ಕಳ್ತಾನವೇ, ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ದೇವ್ರ ಮೇಲೂ ಪ್ರಮಾಣ ಮಾಡ್ತೀನಿ, ಎಲ್ಲ ದೇವ್ರ ಮೇಲೂ ಪ್ರಮಾಣ ಮಾಡ್ತೀನಿ ನಾನು. ಎಲ್ಲ ಪ್ರಮಾಣ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಮತ್ತೆ? ನೀವಿಂತ ಮಾಡಿದ್ರೆ ನಮ್ಮ ಮನ್ಸಲ್ಲಿ ಅಂಥದ್ದಿಲ್ಲ ಅಂತೇಳಿ ನಾನು ಬೇಕಾದರೆ ಯಾವ ದೇವ್ರ ಮೇಲಾದರೂ ಪ್ರಮಾಣ ಮಾಡ್ತೀನಮ್ಮ. ನಾವಂತ ಮಾಡೋಕ್ಕೆ ಹೋಗಲ್ಲ. ನಾಚಿಕೆ ಆಗಲ್ವ ಹೇಳೋದಕ್ಕೆ ನಿನಗೆ? ಅಲ್ಲ, ಮಾನ ಮರ್ಯಾದೆ ಏನಾದರೂ ಇದ್ದರೆ ಸರಿ ನಿನಗೆ. ಅಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಅಂತೆಯಲ್ಲೇ ನಿನ್ನ ಮನಸ್ಸಲ್ಲಿರೋದೇ ಅದು. ಹಾಳಾಗಿ ಹೋಗ್ತೀಯ ಸುಮ್ಮನೆ ದೇವ್ರ ಆಣೆಗೂ ಇಟ್ಟರೆ ನೀನು. ನಮ್ಮ ಚಿಕ್ಕಮ್ಮ ದೇವ್ರಾಣೆಗೂ ಅಷ್ಟು ಸುಲಭವಾಗಿ ಇಡಲ್ಲ ಕಣೆ. ನಮ್ಮ ಚಿಕ್ಕಮ್ಮನ್ನ ನೀನು ಸುಮ್ಮನೆ ಕೆಟ್ಟಣ್ಣಂಗೆ ಮಾಡೋಕ್ಕೆ ಬರಬೇಡ. ನಮ್ಮ ಚಿಕ್ಕಮ್ಮ ನೋಡು ದೇವ್ರಾಣೆಗೂ ಇಡ್ತೈತೆ. ದೇವ್ರಾಣೆಗೂ ನನ್ನ ಮನಸ್ಸಲ್ಲಿ ಅಂಥದ್ದಿಲ್ಲ ಅಂತ ಹೇಳಿ. ನಾನು ಯಾವತ್ತೂ ನಮ್ಮ ಚಿಕ್ಕಮ್ಮ ಆ ಥರ ಅಂತ ನಾನು ನೋಡಿಲ್ಲ. ಇವತ್ತು ಇದನ್ನು ಕೇಳಿಸ್ಕೊಂಡಾಗಲೇ ನಮ್ಮ ಚಿಕ್ಕಮ್ಮ ಹೆಂಗೆ ಅಂತ ಗೊತ್ತಾಯಿತು. ಆದರೂ ನನಗೆ ನಂಬೋದಕ್ಕಾಗ್ತಿಲ್ಲ. ನಿಮ್ಮ ಮೇಲೆ ಯಾಕೋ ನನಗೆ ಅನುಮಾನ. ನೀವೇನೋ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಐತೆ. ಇಲ್ಲ ಅಕ್ಕ, ನಾವೇನು ಮಾಡೋಣಕ್ಕ? ನಮಗೇನೇನು ಅಷ್ಟೊಂದು ದ್ವೇಷನಾ? ಏನಿಲ್ಲ. ಅವರು ಮನಸ್ಸಲ್ಲಿ ಎಷ್ಟೇ ಕೆಟ್ಟ ಬುದ್ಧಿ ಐತೆ ಅಂತ ಹೇಳಿ ತೋರಿಸ್ತಾ ಇರೋದಷ್ಟೇ. ನನಗೇನು ಬೇರೆ ಯಾವ ಉದ್ದೇಶನೂ ಇಲ್ಲ. ಅವ್ರಿಗೇನು ಉದ್ದೇಶ ಆಯ್ತಾ ಗೊತ್ತಿಲ್ಲ. ನಮಗೇನು ಅವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಆರಾಮಾಗೆ ಚೆನ್ನಾಗಿತ್ಕೊಂಡು ನಮಗೆ ನಾವೇನೇ ಯಾಕೆ ನಮ್ಮ ಮನೆಗೆ ನಾವು ನಮ್ಮ ಮನೆಗೆ ನಮ್ಮ ಮನೆಗಳವ್ರಿಗೆ ಮೋಸ ಮಾಡಬೇಕು?
ಅದಕ್ಕೇನೆ ನಮ್ಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ದೂರ ಮಾಡಬೇಕು, ಈ ಮನೆಯಿಂದ ಓಡಿಸ್ಬೇಕು ಅನ್ನೋದಿಲ್ಲ. ಅವ್ರ ಮನಸ್ಸಲ್ಲಿ ಏನೈತೆ ನೋಡಿ, ಈ ಥರ ಐತೆ, ಅವರು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋದೇ ಇರೋದು, ಚೆನ್ನಾಗೆ ಮತ್ತಿರೋದು. ಇವಾಗ ನಮ್ಮ ಚಿಕ್ಕಮ್ಮ ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ನಮ್ಮ ಚಿಕ್ಕಮ್ಮ ಕೇಳಾಗಿಲ್ಲ. ಕೇಳೋದು ಇಲ್ಲ ನಮ್ಮ ಚಿಕ್ಕಮ್ಮ. ಇವಾಗ ಏನು ನೀವು ಹೇಳ್ದಂಗೆ ಹೆಂಗೆ ಕೇಳಬೇಕಂತ ಏನಾದರೂ ಐತೇನೆ? ಹೆಂಗೂ ಇರೋದು ಹೇಳ್ದೆ, ನಂಬೋದು ಬಿಡೋದು ನಿಮಗೆ ಸೇರಿದ್ದಪ್ಪ. ನಾವೇನು ಮಾಡೋದಕ್ಕಾಗುತ್ತೆ? ಒಂದಲ್ಲ ಒಂದಿನ ಅವ್ರ ಬಂಡವಾಳ ನಿಮಗೆ ಗೊತ್ತಾದಾಗ ನೀವೇ ಪಶ್ಚಾತ್ತಾಪ ಪಡ್ತೀರ. ರೊಚ್ಚು ನೀನು ಹೇಳ್ದೆ ರೊಚ್ಚು, ನಾನು ನಂಬಲಿಲ್ಲ, ಇವತ್ತು ನೋಡಿ ಯಾವ ರೀತಿ ಆಯಿತು ಅಂತ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮುಂದೊಂದು ದಿನ. ಈ ದಿನ ಬಂದೇ ಬರುತ್ತೆ. ಇವತ್ತೇನಾದರೂ ಅವ್ರು ನೀವು ನಂಬಲಿಲ್ಲ ಅಂತಂದರೆ ಅಷ್ಟೇ, ನಾವು ಅವ್ರಿಗೆ ಅವರು ಸುದ್ದಿಗೆ ಹೋಗೋದಿಲ್ಲ, ನಿಮ್ಮ ಸುದ್ದಿಗೂ ಬರೋದಿಲ್ಲ ನಾವು. ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಹೆಂಗಾದರೂ ಇರ್ರಿ, ಅವ್ರ ಬಂಡವಾಳ ಎಲ್ಲ ಬಯಲು ಮಾಡಿದ್ರು ನೀವು ಇನ್ನೂ ಅವ್ರನ್ನ ನಂಬ್ತೀರಾ ಅಂತಂದರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಸುಮ್ಕಿರಕ್ಕ, ಹೆಂಗನ ಮಾಡ್ಕೊಂಬ್ಲೇಳು. ನಾವು ನಮ್ಮ ಗಂಡ ನಮ್ಮ ಮಾವ ಸೆನಕ್ಕಿದ್ರೆ ಸಾಕು, ಇವ್ರು ಹೆಂಗನ ಮಾಡ್ಕೊಂಬ್ಲೇಳು. ಬರೀ ಹಿಂಗೆ ಕಣೆ, ಬರೀ ಹಿಂಗೇನೆ. ಚೆನ್ನಾಗಿರೋದೇ ಇಲ್ಲ. ಇವ್ರು ಬಂದಾಗಿಂದನೂ ನಮ್ಮ ಮನೆಯ ಜಗಳನೇ, ಇವ್ರು ಬಂದಾಗಿಂದನೂ ನಮ್ಮ ಮನೆಯ ಜಗಳನೇ. ಯಾಕೆ ಅಲಿಕೊಂಡು ಬಂದ್ರೋ ಏನೋ. ಸರಿಯಾಗಿ ಮಾತಾಡಿ ಅತ್ತೆಮ್ಮ, ಸರಿಯಾಗಿ ಮಾತಾಡಿ. ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ನಾವೇನಾದರೂ ಕೆಟ್ಟದ್ದು ಬಯಸಿದ್ರೆ, ನಾವೇನಾದರೂ ಕೆಟ್ಟದ್ದು ಮಾಡಿದರೆ ಹೀಗೆ ಹಾಳಾಗಿ ಹೋಗ್ಬಿಡ್ಲಿ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಸರಿಯಾಗಿ ಮಾತಾಡಿ. ನಿಮ್ಮ ಬಂಡವಾಳ ಏನೈತೆ ಅದು ಇವ್ರ ಬಂಡವಾಳ ತೋರಿಸಿದ್ದೀನಿ. ಇಷ್ಟೊಂದು ನಾನು ಎಲ್ಲ ಸಾಕ್ಷಿ ಇಟ್ಕೊಂಡು ತೋರಿಸಿದ್ರು ನೀವು ನಂಬ್ತಾ ಇಲ್ಲ ಅಂದಮೇಲೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಮುಂದೊಂದು ದಿನ ಪಶ್ಚಾತ್ತಾಪ ಪಟ್ಟು ಕೇಳಬೇಕಾಗಿತ್ತು, ನಿನ್ನ ಥರ ನಾನು ಹೇಳ್ದಂಗೆ ಕೇಳಬೇಕಾಗಿತ್ತು ಅಂತ ಹೇಳಿ, ನೀನು ಹೇಳಿದ್ದು ಕೇಳಿದ್ರೆ ನಾನು ಇವತ್ತು ಬುದ್ಧಿವಂತಲಾಗ್ತಿದ್ದೆ ಅಂತ ಹೇಳಿ ನೀನು ಅನ್ನೋ ಕಾಲ ಬಂದೇ ಬರುತ್ತೆ. ಇವಾಗ ಏನಾದರೂ ನೀನು ನಂಬಲಿಲ್ಲ ಅಂತಂದರೆ ಬಾರೆ, ಏನಾದರೂ ಮಾಡ್ಕೊಳ್ಳಿ, ನಾವೆಷ್ಟು ಹೇಳಿದ್ರು ಅಷ್ಟೇ. ಬಾ, ಅವ್ರೇನೇ ಅಂದ್ರೂ ಅವ್ರನ್ನ ಬಿಟ್ಕೊಡೋದಿಲ್ಲ ಅವಕ್ಕ. ಅಲ್ಲ ನೋಡು, ಏನು ನಾಟಕ ಆಡ್ತಾರೆ. ಅದೊಂದಿಷ್ಟು ಮಾತಾಡಿರೋ ಚಿಕ್ಕಮ್ಮ, ಹಂಗೆ ಯಾಕೆ ಮಾತಾಡೋಕೆ ಹೋಗ್ದೆ, ಅದನ್ನೇ ಮಾತಾಡಿರೋದು ಹಿಡ್ಕೊಂಡು ಎಲ್ಲರಿಗೂ ತೋರಿಸ್ತಾರೆ ಅವರು. ನಾನಿವಾಗ ಏನಂತಂದೆ, ನಾನು ಸಿಟ್ಟಲ್ಲಿ ಮಾತಾಡಿಲ್ಲ ಅಂತಲ್ಲ, ಮಾತಾಡಿದ್ದೀನಿ, ಒಪ್ಕೊತಾ ಇದ್ದೀನಿ ತಾನೇ. ನಾನು ಯಾವತ್ತೇ ಆಗಲಿಲ್ಲ, ನಾನು ಮಾಡಿರೋ ತಪ್ಪು ನಾನು ಒಪ್ಕೊತೀನಿ. ಆವತ್ತೇನು ನಾನು ತುಂಬಾ ನೋವಲ್ಲಿದ್ದೆ. ನಿಮ್ಮ ಅಣ್ಣವರಿಬ್ಬರು ಕರ್ಕೊಂಡೋಗಲಿಲ್ಲ, ಅದಕ್ಕೆ ಮತ್ತೆ ಇವರಿಬ್ರಿಗೂ ಮದುವೆ ಮಾಡಬಾರ್ದಾಗಿತ್ತು. ನಾವು ಮದುವೆ ಮಾಡಬಾರ್ದು, ಈಗಲೇ ಹಿಂಗೆ ಮುಂದೇನಾದರೂ ನಮ್ಮನ್ನು ನೋಡ್ಕೊಂತಾರ, ಇವರಿಬ್ರಿಗೂ ಮದುವೆ ಆಗ್ದಂಗಿದ್ರೆ ವಾಸೆ, ನಮ್ಮ ಹೊಟ್ಟೆ ಹುಟ್ಟಿರೋ ಅಂಥ ಮಕ್ಕಳಾದರೆ ವಾಸಿ ಎಂಬುದು. ಅದಕ್ಕೆ ಮತ್ತೆ ಅಂತ ಹೇಳಿ ನಾವು ಮಾತಾಡಿದ್ದು ನಿಜ. ನೋಡು ಇವಾಗ ಹೆಂಗೆ ಅದನ್ನೇ ಫೋನ್ನಾಗ ಎಲ್ಲರಿಗೂ ಹಾಕಿ ತೋರಿಸ್ತಾಳೆ. ಹಂಗೆ ಅದಕ್ಕೆ ನೀವು ಭಾಳ ಹುಷಾರಾಗಿರಿ. ಜಾಸ್ತಿ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡ್ರಿ. ಅಪ್ಪ ಎಲ್ಲಿ? ಅಪ್ಪ ಬಂದ್ರಾ? ನಿಮ್ಮಪ್ಪ ಇನ್ನೂ ಬಂದಿಲ್ಲಮ್ಮ. ನಾನೇ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ನೋಡೇ ಇಲ್ಲ, ಬೆಳಗ್ಗೆ ಎದ್ದಾಗೇನೋ ನೋಡಿದ್ನೇನಪ್ಪ. ಒಂದು ಸತಿ ಫೋನ್ ಮಾಡಬೇಕಾಗಿತ್ತದಲ್ಲಿ ನಿಮ್ಮಪ್ಪ ಎಲ್ಲೈತಪ್ಪ, ಎಲ್ಲಿದೆಯಾ ಬಾ ಅಂತೇಳಿ. ಮಳೆ ಬೇರೆ ಮೋಡ ಆಗ್ತೈತೆ, ಏನಾನ ಕೆಲ್ಸಗಳಿರ್ತಾವಲ್ಲ, ಎಲ್ಲ ಹೋಗಿರ್ಬೇಕಪ್ಪಯ್ಯ. ಬತ್ತೈತೆ ಹೇಳ್ಬಿಡ್ರಿ. ಸಿಟ್ಟಲ್ಲಿ ಎಲ್ಲರೂ ಮಾತಾಡ್ತಾರೆ, ಹಾಗೆ ನಮ್ಮ ಚಿಕ್ಕಮ್ಮನೂ ಮಾತಾಡಿರೋದು. ಸಿಟ್ಟಲ್ಲಿ ಸಿಟ್ಟು ಅನ್ನೋದು ಕೆಟ್ಟದ್ದು ಅಂತೇಳಿ ಒಬ್ಬೊಬ್ರಿಗೆ ತುಂಬಾ ಸಿಟ್ಟು. ನಮ್ಮ ಚಿಕ್ಕಮ್ಮನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ, ಅದಕ್ಕೇನೆ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.